ಮುಖ್ಯವಾದ ಭಾಗ. ಸರ್, ನಾವ್ ಯಾವಾಗ್ಲೂ ಟ್ರೈಲರ್ ನೋಡೋದ್ಮೇಲೆ ಕಲಾವಿದರ ಹತ್ರ ಕೇಳ್ತೀವಿ, ಅತಿಥಿಗಳ ಹತ್ರ ಕೇಳ್ತೀವಿ ಹೇಗ ಅನ್ಸು ಟ್ರೈಲರ್ ಅಂತ. ಇವತ್ತು ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದಂತ ಕುಟುಂಬ ಅವ್ರದ್ದು. ಇಲ್ಲಿರುವಂತಹ ದೇವರ ಹತ್ರ ಕೇಳೋಣ ನಾವು, ಹೇಗನ್ಸು ಬಾಡಿವಾಡ್ ಟ್ರೈಲರ್? ಎಲ್ಲರೂ ಎತ್ತರಕ್ಕೆ ಸೂಪರ್ ಅಂತೀರಲ್ಲ ಅರಳಿ, ಇದು ನಿಜವಾದ ಅಭಿಮಾನ. ಯಾಕಂದ್ರೆ ಅವ್ರ ಅಷ್ಟು ಜನಕ್ಕೆ ಖುಷಿ ಆಗಿದೆ, ಮನಸ್ಸು ತುಂಬಾ ತೃಪ್ತಿ ಸಿಕ್ಕಿದೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ನಮ್ಮ ಇಡೀ ಬಾಡಿವಾಡ್ ಚಿತ್ರದ ತಂಡಕ್ಕೆ ಪ್ಲೀಸ್. ಅಣ್ಣ, ಚಿತ್ರದ ಟ್ರೇಲರ್ ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು, ಹೇಗೆ ಅನ್ಸ್ತಣ್ಣ ಟ್ರೇಲರ್? ನಮ್ಗೆ ಏನ್ ಮಾಡಿದ್ರು ಚಂದನೆ. ಯಾಕಂದ್ರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಗೆ ಹೋಗುತ್ತಲ್ಲ, ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡಿದ್ರಿಂದ ಅವ್ರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗಿತ್ತು. ತುಂಬಾ ಮಜಾ ಇತ್ತು. ರಾಜ್ಬಿ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡಿದ್ರು, ಬಹಳ ಮಜಾ ಇತ್ತು. ಯಾಕಂದ್ರೆ ಯಾವ್ದು ಹೇಳ್ತಾರೆ ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ, ಯಾವಾಗ ಅಷ್ಟೇ ಉಪೇಂದ್ರ ನನ್ನ ಫೇವ್ರೇಟ್. ರಾಜ್ಬಿ ಶೆಟ್ಟಿ ಅಷ್ಟೇ ಅಮೇಝಿಂಗ್. ಪ್ರಮೋದ್ ಅವರು ಇದ್ದಾರೆ, ಅರ್ಜುನ್ ಜೊತೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಸುಧಾರಣೆ ಅವರು ಒಂದು ಗೆಸ್ಟ್ ಆಗಿ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಬಂದು ಅನುಭವಿಸ್ಬೇಕು. ರಮೇಶ್ ರೆಡ್ಡಿ ಅವರು, ಐ ಥಿಂಕ್ ಎಲ್ಲ ಕ್ರೆಡಿಟ್ ರಮೇಶ್ ರೆಡ್ಡಿ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಇಂಥ ಒಂದು ಸಿನಿಮಾ ಕೈ ಹಾಕ ದೊಡ್ಡ ವಿಷಯ. ಅದ್ರಲ್ಲಿ ಇಂಟ್ರೆಸ್ಟ್ ತಗೊಂಡು ಅಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು. ಫಸ್ಟ್ ನಮ್ಗೆ ನೋಡೋಕೆ ಮುಂಚೆ ನಾವು ಅನಿಮೇಷನ್ ನೋಡಿ ಇಡೀ ಸಿನಿಮಾ ತೋರಿಸಿದ್ರು, ಅದೇ ಇಂಟೆಲಿಜೆಂಟ್ ಅವರು. ಇವಾಗ ನೋಡ್ತಿದ್ರೆ ನನಗೇನು ಗೊತ್ತಿಲ್ಲ, ಅವ್ರು 3rd 6th ಅಂತ ಹೇಳ್ತಾ ಇದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ. ನಮ್ಮ ಪಿಕ್ಚರ್ ಅಂತ ಹೇಳ್ತಿಲ್ಲ, ಬಟ್ ಆಸ್ ಅನ್ ಅಭಿಮಾನಿಯಾಗಿ he has done a very good job. He has worked very hard and ನಾವೆಲ್ಲ ಬಂದು ವರ್ಕ್ ಮಾಡಿದೀವಿ ಅಷ್ಟೇ. ಬಟ್ we have supported him and for him he should get a very good name ಅನ್ನೋದು ನನ್ನ ಆಸೆ. and producer amazing. ಅಣ್ಣ, ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ, ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗಿತಿದ್ವಿ. ಆದ್ರೆ ಟ್ರೈಲರ್ ಅಲ್ಲಿ ಬಂದಂತ ಆ ಚೆಲುವೆಗೆ ಐ ಥಿಂಕ್ ಇದು ಆ ಗೆಟಪ್ ಮಾಡಿದ ಚಿಂತನ್ ಅಂತ ಚಿಂತನ್ ಚಿದು ಮಂಗಳೂರಿನವರು ಆಕ್ಚುಲಿ ಬಾಂಬೆ ಇದ್ದಾರೆ. ಈ ಡಿಡ್ ದಟ್ ಫ್ಯಾಂಟಾಸ್ಟಿಕ್ ಜಾಬ್. ಅವರು ಆಲ್ಮೋಸ್ಟ್ ಗೋಸ್ ಟು ಎಲ್ಲ ಸಿನಿಮಾ ಬಾಯ್ಸರಣಿಗೆ ಎಲ್ಲ ಪಿಕ್ಚರ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅಮೇಝಿಂಗ್. ಇವಾಗ ಬೇಡ ಸಸ್ಪೆನ್ಸ್, ನೋಡಿ ಸಿನಿಮಾ ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದಾರೆ ಇಮೋಷನ್ಸ್ ಎಲ್ಲ.